ಈ ವೀಕೆಂಡು ನನ್ನ ಜೇನುಗೂಡ ಐಕ್ಳೆಲ್ಲ ಸೇರ್ಕೊಂಡು ಚಿಕನ್ ಕಬಾಬು ಬಿರಿಯಾನಿ ತಿನ್ಬೇಕು ಅಂತ ಹೇಳಿದ್ರು ಅಂತ ನಮ್ಮಣ್ಣನ ಮಕ್ಕಳು ಕಳಿಸಿ ಚಿಕನ್ ಕಟ್ ಮಾಡಿಸ್ಕೊಬನ್ರಪ್ಪ ಅಂದರೆ ಆ ಪುಣ್ಯಾತ್ಮರು ಚಿಕನ್ ಎಲ್ಲ ದಪ್ಪ ದಪ್ಪ ಹೊಡ್ಸ್ಕೊಂಬಂದ್ಬಿಟ್ಟಿದ್ರು. ಸರಿ ಅಂತ ಹೇಳಿ ಚಿಕನ್ನ ಎರಡು ಸರಿ ತೊಳ್ಕೊಂಡು ಒಳಗಡೆ ಹೋಗೋಣ ಅಂದರೆ ನಮ್ಮಳ್ಳಿ ಕಡೆ ಗೊತ್ತಲ್ಲ ಫ್ರೆಂಡ್ಸ್, ನಮ್ಮನೆಯಲ್ಲಿ ಚಿಕನ್ ಒಳಗಡೆ ಮಾಡಲ್ಲ ಅಂತ ಸಾಮಾನೆಲ್ಲ ಕೊಟ್ಟಿಗೆ ಕೊಟ್ಟಿದ್ರು. ಸರಿ ಅಂತ ಹೇಳಿ ನಾನು ಮೂಳೆ ಪೀಸ್ ಎಲ್ಲ ಬಿರಿಯಾನಿಗೆ ಎತ್ತಿಟ್ಬಿಟ್ಟು ಚಿಕನ್ ಕಬಾಬ್ಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಅಂಗಡಿಯಿಂದ ತಂದಿದ್ದಂತಹ ತೇಜು ಕಬಾಬ್ ಮಸಾಲೆ ಜೊತೆಗೆ ನಮ್ಮನೇಲೆ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ ಜೊತೆಗೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು 2 ಮೊಟ್ಟೆ ಹೊಡ್ಕೊಂಡು ನೀಟಾಗಿ ಕಲಿಸ್ಕೊಂಡೆ. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನೂ ಸೇರಿಸ್ಕೊಂಡೆ. ಅದ್ರ ಜೊತೆಗೆ ಕಾರ್ನ್ಫ್ಲೋರ್ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ತಿದ್ದಂಗೆ ಸ್ವಲ್ಪ ಗಟ್ಟಿ ಆಯಿತು ಅಂತ ನೀರನ್ನು ಹಾಕ್ಕೊಂಡು ಚಿಕನ್ ಮೇಲೆ ನೀಟಾಗಿ ಅಪ್ಲೈ ಮಾಡಿ ಮ್ಯಾರಿನೇಟ್ ಮಾಡಿ ಸೈಡ್ಗಿಟ್ಟೆ. ಅಷ್ಟರಲ್ಲಾಗಲೇ ನಮ್ಮ ಅಣ್ಣನ ಮಗಳು ಬಿರಿಯಾನಿ ಮಾಡೋಕ್ಕೆ ಒಲೆ ಹಚ್ಚಿ ಪಾತ್ರೆ ಇಟ್ಟು ಆಯಿಲ್ ಹಾಕಿ, ಆಯಿಲ್ ಜೊತೆಗೆ ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಲವಂಗ ಜೊತೆಗೆ ಮೆಣಸಿಕಾಯಿ ಹಾಕಿ ಉರಿತಾ ಇದ್ಲು. ಮೆಣಸಿಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಂಡ್ಲು. ಈರುಳ್ಳಿ ಮತ್ತು ಮೆಣಸಿಕಾಯಿನ ಫ್ರೈ ಮಾಡ್ತಿದ್ದಂಗೆ ನೀಟಾಗಿ ಅದ್ರ ಜೊತೆಗೆ ಉಪ್ಪು ಮತ್ತು ಪುದೀನ ಎಲೆನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರು. ಉಪ್ಪು ಮತ್ತು ಪುದೀನ ಎಲೆ ಜೊತೆಗೇ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕ್ಕೊಂಡ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗ್ತಿದ್ದಂಗೆ ನಾನು ಕೊಟ್ಟಿರೋ ಚಿಕನ್ನ ಅದರೊಳಗಡೆ ಹಾಕಿ ಚಿಕನ್ನ ನೀಟಾಗಿ ಫ್ರೈ ಮಾಡಿದ್ರು. ಚಿಕನ್ ಫ್ರೈ ಆಗ್ತಿದ್ದಂಗೆ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಹಾಗೂ ಬಿರಿಯಾನಿ ಮಸಾಲೆ ಗರಂ ಮಸಾಲೆ ಎಲ್ಲನೂ ಹಾಕಿ ಬೇಯ್ತಿದ್ದಂಗೆ ನೀರು ಹಾಕಿ, ನೀರನ್ನ ಕುದಿ ಬಂದ ತಕ್ಷಣವೇ ಅಕ್ಕಿ ತೊಳೆದು ಅಕ್ಕಿ ಹಾಕಿದ್ರು. ಆ ಬಿರಿಯಾನಿ ಇನ್ನೇನು ರೆಡಿ ಆಗ್ತಾ ಇದೆ ಅಂದಂಗೆ ಸ್ವಲ್ಪ ತಿರುಗಿ ಅದರ ಮೇಲೆ ಸಾಂಬಾರು ಸೊಪ್ಪನ್ನ ಹಾಕಿ ಬಿರಿಯಾನಿನ ದಮ್ ಕಟ್ಟಬೇಕು ಅಂತ ಹೆಂಚ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಮೇಲೆ ಒಂದು ಬಿಂದಿಗೆ ಇಟ್ವಿ. ಈ ಕಡೆ ಒಲೆ ಹಚ್ಚಿ ಕಬಾಬ್ಗೆ ಅಂತ ರೆಡಿ ಮಾಡೋಕ್ಕೆ ಅಂತ ಎಣ್ಣೆ ಬಿಟ್ವಿ. ಎಣ್ಣೆ ಕಾಯ್ತಿದ್ದಂಗೆ ಎಣ್ಣೆ ಕಾದಿದ್ದೆ ನೋಡೋಕ್ಕೆ ಸ್ವಲ್ಪ ಬಿಟ್ವಿ. ಆಮೇಲೆ ಕಬಾಬನ್ನು ಹಾಕಿ ಕಬಾಬು ಬೇಯ್ತಿದ್ದಂಗೆ ನಾನು ಒಂದೊಬ್ಬೆ ಕಬಾಬ್ನ ಬೇಯಿಸಿ ಅದನ್ನು ಎತ್ತಿ ಸೈಡ್ಗೆ ಹಾಕ್ಬಿಟ್ಟು ನಾನು ಕಾರ್ಡ್ಸಾಡೋಕ್ಕೆ ಅಂತ ಹೋದೆ. ಅಲ್ಲಿಗೆ ನಮ್ಮ ಅಣ್ಣನ ಮಗಳು ಕಬಾಬ್ನೆಲ್ಲನೂ ಕಾರ್ಡ್ಸಾಡೋಕ್ಕೆ ತಂದ್ಲು. ಅಲ್ಲೆಲ್ಲ ಕಬಾಬ್ನ ಕಾರ್ಡ್ಸಾಡ್ತಾ ಕಬಾಬ್ ಖಾಲಿ ಮಾಡಿದ್ವಿ. ಇನ್ನೇನು ಬಿರಿಯಾನಿ ಬಿಸಿ ಇದ್ದಾಗಲೇ ತಿನ್ಕೊಬಿಡೋಣ ಅಂತ ಬಂದರೆ ನೋಡಿ ಫ್ರೆಂಡ್ಸ್, ಬಿರಿಯಾನಿ ಘಮ ಘಮ ಅಂತ ರೆಡಿಯಾಗಿತ್ತು. ಅಲ್ಲಿ ನೋಡಿದ್ರೆ ನಮ್ಮ ಅಣ್ಣನ ಮಕ್ಕಳೆಲ್ಲ ನನ್ನೇ ಸರ್ವರ್ ಮಾಡಿಕೊಂಡ್ರು. ಸರಿ ಅಂತ ಹೇಳಿ ನಾನು ಎಲ್ರಿಗೂ ಸರ್ವ್ ಮಾಡಿದೆ. ನೋಡಿ ನಮ್ಮ ಜೇನುಗೂಡು ಐಕ್ಳು ಬಡಿಯೋದು ಕೇಳಬೇಕಾ? ಆಹಾ, ಬಿರಿಯಾನಿ ಕಬಾಬ್ನ ಬಡಿತಾವ್ರು ನೋಡಿ, ಬಡಿತಾವ್ರೆ. ಆಹಾ.